ನಮಸ್ಕಾರ, ನೀವು ನೋಡುತ್ತಿರುವುದು ರಾಯಚೂರು ನ್ಯೂಸ್ 007ಗೆ ಸ್ವಾಗತ. ಜಿಲ್ಲಾ ಪಂಚಾಯಿತಿ ಜಲ ನಿರ್ಮಲ ಸಭಾಂಗಣದಲ್ಲಿ ಎಸ್ಐಆರ್ ಜಾಗೃತಿ ಕಾರ್ಯಕ್ರಮ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಸ್ವೀಪ್ ಸಮಿತಿ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಇಂದು ಸ್ವಸಹಾಯ ಗುಂಪಿನ NRLM ಮಹಿಳೆಯರಿಗಾಗಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯ ಜಾಗೃತಿ ಕಾರ್ಯಕ್ರಮ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಸ್ವೀಪ್ ಸಮಿತಿ ಎಸ್ಐಆರ್ ಕಾರ್ಯಕ್ರಮದ ಶಿಕ್ಷಣ ವಿಭಾಗದ ನೋಡಲ್ ಸಂಯೋಜಕ ಡಾ ದಂಡಪ್ಪ ಬಿರಾದರ್ ಮಾತನಾಡಿ, ಪ್ರಜಾಪ್ರಭುತ್ವದಲ್ಲಿ ಮತದಾನ ಬಹಳ ಮಹತ್ವ. ಅರ್ಹ ಮತದಾರರ ಹೆಸರು ಕಡ್ಡಾಯವಾಗಿ ಮತದಾರರ ಪಟ್ಟಿಯಲ್ಲಿ ಸೇರಿಸಬೇಕು. ಭಾರತ ಚುನಾವಣೆ ನಿರ್ದೇಶನದಂತೆ ಜಿಲ್ಲೆಯಲ್ಲಿ ಎಸ್ಐಆರ್ ನಡೆಯುತ್ತಿದ್ದು, ಅರ್ಹ ಮತದಾರರ ಪಟ್ಟಿಯನ್ನು ತಯಾರಿಸುವುದೇ ಇದರ ಪ್ರಮುಖ ಉದ್ದೇಶವಾಗಿದೆ. ಈಗಾಗಲೇ BLO ಅವರು ಪ್ರತಿಯೊಂದು ಮನೆಗೆ ಹೋಗಿ ನಮೂನೆಗಳನ್ನು ವಿತರಣೆ ಮಾಡುತ್ತಿದ್ದಾರೆ. ದಯವಿಟ್ಟು ಅದನ್ನು ಸರಿಯಾಗಿ ಭರ್ತಿ ಮಾಡಿ BLOಗಳು ಕೊಟ್ಟ ಸ್ವೀಕೃತಿ ತೆಗೆದುಕೊಳ್ಳಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸಹಾಯಕ ನಿರ್ದೇಶಕರು ಪಂಚಾಯತ್ ರಾಜ್ ಅರ್ಕೇರ ಮತ್ತು ದೇವದುರ್ಗ, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯಿತಿಯ ಸಲೀಂ ಮಲಿಕ್ ಹಾಗೂ ವಿವಿಧ ಸ್ವಸಹಾಯ ಗುಂಪಿನ ಮಹಿಳಾ ಸದಸ್ಯರು ಉಪಸ್ಥಿತರಿದ್ದರು. ಅದಕ್ಕೆ ಸರ್ಕಾರ ಏನ್ ಮಾಡಿದೆ, ಹೊಸದಾಗಿ ಭಾರತ ಚುನಾವಣಾ ಆಯೋಗ, ಕರ್ನಾಟಕದ ಚುನಾವಣಾ ಆಯೋಗ, ಇವತ್ತು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಸ್ವೀಪ್ ಸಮಿತಿ ಮತ್ತು ಮಹಾನಗರ ಪಾಲಿಕೆಯವರು ವಿಶೇಷವಾಗಿ ಪ್ರತಿಯೊಬ್ಬ 18 ವರ್ಷ ತುಂಬಿದಂತ ಮತ್ತು ಈಗ ತುಂಬಿದಂತ ಮಹಿಳೆಯರಿರ್ಬೋದು, ಪುರುಷರಿರ್ಬೋದು ಮತದಾರ ಪಟ್ಟಿಯಲ್ಲಿ ಹೆಸರನ್ನ ಸೇರಿಸಬೇಕು. ಆ ಹಿನ್ನೆಲೆಯಲ್ಲಿ ಇವತ್ತ ನಾವು ಕಾರ್ಯಕ್ರಮವನ್ನ ಇಲ್ಲಿ ನೀವು ಮಹಿಳೆಯರಿಗೆ ಜಾಗೃತಿ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ಸ್ಪಷ್ಟತೆ ಏನಂದ್ರೆ, ಯಾಕೆ ಬೇಕು ಮತದಾನ? ನೋಡಿ, ಈ ದೇಶದ ಒಬ್ಬ ಪ್ರಜೆಯನ್ನ ಒಬ್ಬ ಜನನಾಯಕನಾಗಿ ಮಾಡುವಂತ ಸಂದರ್ಭದಲ್ಲಿ ನಾವು ಮತದಾನವನ್ನ ಮಾಡಬೇಕು. ಆ ಮತದಾನ ಎಷ್ಟು ಮಹತ್ವ ಇದೆ ಅಂದ್ರೆ, ಸಾಮಾನ್ಯವಾಗಿ ಗ್ರಾಮ ಪಂಚಾಯತಿ ಎಲೆಕ್ಷನ್ ನಡೆದಿರುತ್ತ, ಆ ಎಲೆಕ್ಷನ್ ಆಗಿ ನೀವು ಎಲ್ಲೆಲ್ಲೋ ಇರ್ತೀರಿ, ನಿಮ್ಗೆ ಕರ್ಕ ಬರ್ತಾರೆ, ನಿನ್ ದೊಡ್ಡ. ಯಾಕಂದ್ರೆ ಒಂದು ಮತ ಒಬ್ಬ ಅಭ್ಯರ್ಥಿಯ ಸೋಲು ಗೆಲುವನ್ನು ನಿರ್ಧರಿಸುವ ಶಕ್ತಿ ಇದೆ. ಅದಕ್ಕಾಗಿ ಈಗಾಗಲೇ ಜೂನ್ ತಿಂಗಳಲ್ಲಿ ಎಲ್ಲ BLO ಅವರಿಗೆ ನಾವು ತರಬೇತಿಯನ್ನು ಕೊಟ್ಟಿದ್ದೇವೆ, ಜೊತೆಗೆ ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಇವತ್ತ ಜೂನ್ 30ರಿಂದ ಜುಲೈ 30ರವರೆಗೆ ಸಂಪೂರ್ಣವಾಗಿ BLO ಬೂತ್ ಲೆವೆಲ್ ಆಫೀಸರ್ ಮತಗಟ್ಟೆಯ ಅಧಿಕಾರಿಗಳು ನಿಮ್ಮ ಮನೆಗೆ ಬರ್ತಾರೆ. ನಿಮ್ಮ ಮನೆಗೆ ಬಂದು ಪ್ರತಿಯೊಂದು ಮನೆಗೆ ಹೋಗಿ 2 ಫಾರ್ಮ್ ಕೊಡ್ತಾರೆ. ನಿಮ್ಮ ಮನೆಯಲ್ಲಿ 5 ಜನ ಮತದಾರರಿದ್ರೆ 10 ಫಾರ್ಮ್ ಕೊಡ್ತಾರೆ, ಇಬ್ಬರಿದ್ರೆ 4 ಜನ ಕೊಡ್ತಾರೆ. 2 ಆ ಫಾರ್ಮ್ ತುಂಬಿ ಒಂದು ಫಾರ್ಮ್ ಅವ್ರು ಕೊಡಬೇಕು, ಒಂದು ಫಾರ್ಮ್ ನಿಮ್ಮಲ್ಲಿ ಇಟ್ಕೋಬೇಕು. ಅಂದ್ರೆ ನೀವು ಕೊಟ್ಟಿದ್ದು ಒಬ್ಬರು. ನಾಳೆ ಏನಾದರೂ ಮತದಾರ ಪಟ್ಟಿ ಪ್ರಕಟಣೆ ಮಾಡಿದ್ರು, ಆಗ ಸಂದರ್ಭದಲ್ಲಿ ನಿಮ್ಮ ಹೆಸರಿಲ್ಲ ಅಂದ್ರೆ ಅದನ್ನ ತೋರಿಸಬೇಕು. ಸ್ವಾಮಿ, ನೀವು ನಮ್ಮ ಮನೆಗೆ ಬಂದಿದ್ದೀರಿ, ಈಗ ಒಂದು ನೀವು ಹೋದ್ರಿ, ಇನ್ನೊಂದು ಅಕ್ನಾಲಜ್ಮೆಂಟ್ ಸ್ವೀಕೃತಿ ಪತ್ರ ನಮ್ಮಲ್ಲಿದೆ ಅಂತ ಕೊಟ್ರೆ ಮತ್ತೆ ಮತದಾರ ಪಟ್ಟಿಯಲ್ಲಿ ಸೇರ್ಪಡೆ ಆಗ್ತದೆ. ಇದು ಎಲ್ಲಿವರೆಗೆ ಪ್ರಕ್ರಿಯೆ ನಡೆದಿದ್ರೆ ಅಕ್ಟೋಬರ್ 7ಗೆ ಅಂತಿಮ